ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶತ್ರುವಿನ ಸಂಚಿಕಾರ ಹೀಗೆ ಬಹಳಷ್ಟು ಮಂದಿಗೆ ಗೊತ್ತಿದೆ. ಬಹಳಷ್ಟು ಈ ವಿಷಯ ವ್ಯವಸ್ಥೆಯಲ್ಲಿ ಹಾನಿಗೊಳಗಾಗಿದ್ದರೆ ಅವರು ಅನುಭವಿಸಿರ್ತಕ್ಕಂಥ ಒಂದು ವಿಧಾನಗಳನ್ನು ನೋಡಿದರೆ ಶತ್ರುವಿನ ಬಗ್ಗೆ ಮೈಯೆಲ್ಲ ಉರಿತಾ ಇರುತ್ತೆ ಮನುಷ್ಯನಿಗೆ. ಯಾವುದೇ ರೀತಿಯಲ್ಲಿ ನೋಡಿ, ಮನುಷ್ಯನನ್ನು ಬಗ್ಗಿಸಬೇಕು, ಹೀಯಾಳಿಸಬೇಕು, ಆತನನ್ನು ಪ್ರಪಾತಕ್ಕೆ ನೂಕಬೇಕು. ಇಂತಹ ಒಂದು ಮನಸ್ಥಿತಿಯಲ್ಲಿ ತನ್ನ ಮನೆಯಲ್ಲಿ ಏನೋ ಒಂದಾಗಿರುತ್ತೆ, ಯಾವುದೋ ಒಂದು ಅನಾಹುತ ಆಗಿರುತ್ತೆ, ಯಾವುದೋ ಒಂದು ಸಮಸ್ಯೆ ಆಗಿರುತ್ತೆ, ಅದನ್ನು ಮುಚ್ಚಿಡಲಿಕ್ಕೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿ, ಮೂರನೇ ವ್ಯಕ್ತಿಗಳ ಮೇಲೆ ಅಪವಾದ ಹೊರಿಸಿ, ಆತನ ಮೇಲೆ ಷಡ್ಯಂತ್ರ ಕುತಂತ್ರಗಳನ್ನು ಮಾಡ್ತಾ, ಏನೋ ಒಂದು ರೀತಿಯಲ್ಲಿ ಜನಗಳ ಜೊತೆಯಲ್ಲಿ ತಾವು ಒಳ್ಳೆಯವರು, ತಮಗೇನೋ ಮೋಸ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ, ಅಮಾಯಕರನ್ನು ದೂಷಣೆ ಮಾಡ್ತಾ, ಇವರಲ್ಲಿರ್ತಕ್ಕಂತಹ ಒಂದು ಆವೇಶವನ್ನು, ಕೋಪವನ್ನು, ಅವ್ರ ಮೇಲೆ ಪ್ರಹಾರವನ್ನು ತೀರಿಸ್ತಾ, ಎಲ್ಲೋ ಒಂದು ಕಡೆ ನಾನು ಗೆದ್ದೆ ಅಂತಕ್ಕಂಥ ದುರಾಂಕಾರ, ದುರ್ಮತಿಯಿಂದ ಓಡಾಡಿಕೊಂಡಿರ್ತಾರೆ. ಉದಾಹರಣೆ ನೋಡಿ, ಯಾವುದೋ ಒಂದು ವಿಷಯ ವ್ಯವಸ್ಥೆಯಲ್ಲಿ ತನ್ನ ಮನೇಲಿ ಏನೋ ಒಂದು ಸಮಸ್ಯೆ ನಡೆದಿರುತ್ತೆ. ಅದು ದುಡ್ಡು ಕಾಸಿನಲ್ಲಿರ್ಬೋದು, ಕೊಡೋದು ತಗೊಳ್ಳೋದ್ರಲ್ಲಿರ್ಬೋದು, ಏನೋ ಆ ಸಮಸ್ಯೆಗಳನ್ನು ಅವ್ರು ಕುತ್ಕೊಂಡು ಪರಿಹಾರ ಮಾಡೋದಿಲ್ಲ. ಅವ್ರ ಹಿಂದೆ ಯಾರು ಇರ್ತಾರೆ, ಅವ್ರ ಮುಂದೆ ಯಾರಿದ್ದಾರೆ, ಅವರನ್ನ ಟಾರ್ಗೆಟ್ ಮಾಡೋದು, ಬೇಕಂತಲೇ ಆ ವ್ಯಕ್ತಿ ಮೇಲೆ ದಬ್ಬಾಳಿಕೆ ಮಾಡೋದು, ಒಂದಷ್ಟು ಗುಂಪುಗಾರಿಕೆ ಮಾಡಿ ಹೊಡೆದಾಟದಂಥದ್ದು ಅಥವಾ ಬಡಿದಾಟದಂಥದ್ದು ಕೂಡ ಮಾಡೋದಿದೆ. ಷಡ್ಯಂತ್ರ ಮಾಡಿ ಅಲ್ಲಿ ಇಲ್ಲಿ ಅಪಪ್ರಚಾರ ಮಾಡೋದು, ವಿನಾಕಾರಣ ದೂಷಣೆ ಮಾಡ್ತಾ ಇವರು ದುರಾಂಕಾರದಿಂದ ಮೆರಿತಾ ಇರ್ತಾರೆ. ಯಾವ ರೀತಿಯಲ್ಲಿ ಅಂದರೆ, ಇಡೀ ಊರಲ್ಲಿ ಅವರೇ ದೊಡ್ಡ ಮನುಷ್ಯರು, ಅವರೇ ದೊಡ್ಡ ಪುಂಡ್ರು, ಅಥವಾ ಅವರಂದರೆ ಎಲ್ಲರೂ ಹೆದರಬೇಕು ಅಂತ ಒಂದು ಅಟ್ಟಹಾಸ ತೋರಿಸ್ತಾ ಇರ್ತಾರೆ. ಯಾರ ಮೇಲೆ? ಅಮಾಯಕರ ಮೇಲೆ. ಯಾರ ತಂಟೆಗೂ ಹೋಗದೇ ಇರೋರು, ಅವ್ರ ಪಾಡಿಗೆ ಅವರು ಇರ್ತಾರಲ್ಲ ಅಂಥವ್ರ ಮೇಲೆ. ಕೆಲವೊಂದಷ್ಟು ಶಕುನಿಗಳು ಇರ್ತಾರೆ, ಹೇಳಿಕೊಡುವಂಥ ಜನ, ಸುಖ ಸುಮ್ಮನೆ ಹೇಳಿ ತಲೆ ಕೆಡಿಸಿ ತಂದಿಟ್ಟು ತಮಾಷೆ ನೋಡುವಂಥ ಜನಗಳು ಇರ್ತಾರೆ. ಅದೇನಾಗುತ್ತೆ, ಕಾಲಾನಂತರದಲ್ಲಿ ಇಬ್ಬರಲ್ಲಿರ್ತಕ್ಕಂಥ ಮನಸ್ತಾಪಗಳಲ್ಲಿ ಬೆಂಕಿ ಹಚ್ಚಿ ಶತ್ರುತ್ವವನ್ನು ಮಾಡಿ ಇವರು ಅಟ್ಟಹಾಸದಿಂದ ನಗುತ್ತಾ ಇರ್ತಾರೆ. ಏನೋ ಒಂದು ರೀತಿಯಲ್ಲಿ ದೇಹ ಬೆಳೆಸ್ಕೊಂಡಿರುತ್ತೆ, ಬುದ್ಧಿ ಹೊಂದಿರೋದಿಲ್ಲ, ಮಾಡೋಕ್ಕೆ ಕೆಲಸ ಇರೋದಿಲ್ಲ, ಕಾರ್ಯ ಇರೋದಿಲ್ಲ. ಒಟ್ಟು ದ್ವೇಷ, ಅಸೂಯೆ, ವೈರಾಗ್ಯ, ಒಂದು ರೀತಿಯಲ್ಲಿ ಅವ್ರು ತುಳಿಬೇಕು, ಇವ್ರಿಗೇನೋ ಒಂದು ರೀತಿಯಲ್ಲಿ ಹೊಡ್ಕೊಳ್ಬೇಕು, ಇಂಥದ್ದೇ ಒಂದು ಆವೇಶ ಮನಸ್ಥಿತಿ. ನೋಡಿ, ಯಾವುದು ಸತ್ಯ ಅಲ್ಲ. ಜೀವನ ಬದಲಾವಣೆಯಿಂದ ಕೂಡಿರುತ್ತೆ. ಒಂದು ಹಂತದಲ್ಲಿ ಯಾರೋ ಒಬ್ಬ ಏನೋ ಒಂದು ರೀತಿಯಲ್ಲಿ ದುಷ್ಟ ರೀತಿಯಲ್ಲಿ ಪ್ರಹಾರ ಮಾಡಿ ಒಂದಷ್ಟು ಜನ ಸೇರ್ಕೊಂಡು ಆ ವ್ಯಕ್ತಿನ ಮೂಲೆ ಗುಂಪು ಮಾಡಿರ್ಬೋದು, ಅಥವಾ ಅವನಿಗೆ ಸಮಸ್ಯೆ ಮಾಡಿರ್ಬೋದು, ಅಥವಾ ಅವನಿಗೆ ಏನಾದರೂ ಒಂದು ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಅವನಿಗೆ ಬಡಿದಾಟದಲ್ಲಿ ಅವ್ನಿಗೆ ಏನಾದರೂ ಒಂದು ಮಾಡಿರ್ಬೋದು. ಅದು ದೊಡ್ಡ ವಿಷಯ ಅಲ್ಲ. ಪರಿವರ್ತನೆ ಸದಾಕಾಲ ಹೀಗೆ ಇರಲ್ಲ. ಇವತ್ತೇನಾಗ್ತಾ ಇದೆ ಅದನ್ನು ಆಗ್ಲಿಕ್ಕೆ ಬಿಟ್ಬಿಡಿ. ಮುಂದೆ ಏನಾಗುತ್ತೆ ಅದರ ಪ್ರತೀಕ್ಷೆ ಮಾಡಲೇಬೇಕಾಗತ್ತೆ. ಯಾವುದನ್ನ ಅಷ್ಟು ಸುಲಭವಾಗಿ ಮನುಷ್ಯ ಮರೆಯೋದಿಲ್ಲ. ಹಾಗಂತ ಯಾವುದನ್ನ ಅಷ್ಟು ಮನಸ್ಸಿಗೂ ಕೂಡ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಜೀವನ ಅನ್ನೋದು ದೊಡ್ಡದಿದೆ. ಈ ಹುಳುಗಳ ಜೊತೆ ಅಥವಾ ಈ ರೋಡಲ್ಲಿ ಬೊಗಳೋ ನಾಯಿಗಳ ಜೊತೆ ಸಂಘರ್ಷಕ್ಕಿಳಿತಾ ಜೀವನ ಅನ್ನೋದನ್ನ ಹಾಳು ಮಾಡ್ಕೋಬಾರ್ದು. ಇವನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಯಾವ ಟೈಮಲ್ಲಿ ಯಾವ ರೀತಿಯಲ್ಲಿ ಇವರಿಗೆ ನಾಶ ಮಾಡಬೇಕು ಅವಾಗಲೇ ಮಾಡಬೇಕು. ಆದರೆ ಇದನ್ನೇ ಮನಸ್ಸಿಗೆ ಹಚ್ಕೊಂಡು ಈ ಶತ್ರು ಹಿಂಗೆ ಮಾಡ್ದ ಅಂತ ಹೇಳಿ ಮಾಡೋ ಕೆಲಸ ಕಾರ್ಯ ಬಿಟ್ಟು ಯೋಚನೆ ಮಾಡ್ಕೊಂಡು ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳೋದು ಶುದ್ಧ ಮೂರ್ಖತನ. ಎಂಥ ಬಲಿಷ್ಠರಿರಲಿ, ಎಂಥ ದೊಡ್ಡವರಿರಲಿ, ಏನೋ ಒಂದು ರೀತಿಯಲ್ಲಿ ಒಂದಷ್ಟು ಜನ ಪುಂಡಾಟ ಮಾಡ್ಕೊಂಡು 4 ಜನ ಸಂಪಾದನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಅಟ್ಟಹಾಸ ಇರಲಿ, ದುಡ್ಡಿದೆ ಅನ್ನೋ ದೌಲತ್ತು ಇರಲಿ, ನೋಡಿ, ಧರ್ಮ ಉಳಿಯುತ್ತೆ, ಧರ್ಮ ಗೆಲ್ಲುತ್ತೆ. ನೀವು ನಿಜವಾಗಲೂ ತಪ್ಪು ಮಾಡಿದರೆ ಶರಣಾಗತಿ ಆಗಬೇಕು. ಏನೂ ಮಾಡದೆ ಅನಗತ್ಯವಾಗಿ ಅಪಪ್ರಚಾರ, ಅಪನಿಂದನೆ, ಅನಗತ್ಯವಾಗಿ ನಿಮ್ಮ ಮೇಲೆ ಪ್ರಹಾರ ಮಾಡುವಂಥದ್ದು ಇದೆಯಲ್ಲ, ಇದು ನಿಜವಾಗಲೂ ಸಹಿಸಲಿಕ್ಕೂ ಆಗೋದಿಲ್ಲ. ಹಾಗಂತ ಬಿಡೋದು ಅಲ್ಲ,
ಹಾಗಂತ ಇದನ್ನು ಒಪ್ಕೊಳ್ಳೋದು ಅಲ್ಲ. ಆದರೆ ಇಂತಹ ಕ್ಷುಲ್ಲಕ ವಿಚಾರದಲ್ಲಿ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತೇವೆ. ಈ ಶತ್ರು ಈ ರೀತಿಯಲ್ಲಿ ನಡೆಸ್ತಾ ಇರ್ತಾರೆ. ಇದನ್ನೇನೋ ಒಂದು ರೀತಿಯಲ್ಲಿ ಮೈಂಡ್ ಗೇಮು ಅಥವಾ ಏನೋ ಒಂದು ರೀತಿಯಲ್ಲಿ ಅಕ್ಷರದಲ್ಲಿ ಕರಿಬೋದು. ಏನಂದರೆ ಸುಮ್ಮನೆ ಹೆದರಿಸಿ ಬೇರೆಯವ್ರ ಜೀವನ ಹಾಳು ಮಾಡೋದು, ಅವನು ಇರ್ತಕ್ಕಂಥ ಸಂತೋಷವನ್ನು ಹಾಳು ಮಾಡೋದು, ಜನ ಅವನಿಗೆ ಸೇರದೇ ಇರೋ ಹಾಗೆ ಮಾಡೋದು, ಅಥವಾ ಅವ್ನಿಗೇನಾದರೂ ಹೊಡೆದ್ಬಿಟ್ರೆ ಅಥವಾ ಅವ್ನಿಗೇನಾರ ಒಂದು ಆಯಿತು, ಏನೋ ಒಂದು ಸಮಸ್ಯೆ ಆಯಿತು ಅಂದರೆ ಖುಷಿ ಪಡಬೇಕನ್ನೋವಂಥ ಒಂದು ವಾತಾವರಣ. ಹೆಚ್ಚಿಗೆ ದಿನ ನಡೆಯಲ್ಲ ಅಟ್ಟಹಾಸ, ದುರಹಂಕಾರ. ಯಾವತ್ತಿದ್ರೂ ಅದು ಒಂದಲ್ಲ ಒಂದು ದಿನ ಕೊನೆ ಆಗೇ ಆಗತ್ತೆ. ಮತ್ತು ಕ್ಷಮಾಗುಣಗಳು ದೊಡ್ಡದಾಗಿರುತ್ತೆ ಜೀವನದಲ್ಲೂ ಕೂಡ. ಕೆಲವೊಮ್ಮೆ ಬಿಟ್ಟು ಬಿಡಬೇಕು, ಕೆಲವೊಮ್ಮೆ ಅದನ್ನು ಬಿಡದೆ ತೀರಬೇಕು. ಸಮಯಕ್ಕೆ ಕಾಯಬೇಕು. ಯಾಕಂದರೆ ಇವತ್ತು ಒಂದು ಸಮಯ ಇದೆ, ಅವ್ರ ಸಮಯ ಬಂದಿದೆ, ಅವ್ರು ಮಾತಾಡಿದ್ದಾರೆ, ಏನೋ ಒಂದಾಗಿದೆ, ಶತ್ರುವಿನಿಂದ ನೀವು ಸಮಸ್ಯೆ ಅನುಭವಿಸಿದ್ದೀರ. ಇದೇ ಸಮಯ ಇರೋದಿಲ್ಲ, ಮುಂದೆ ಸಮಯ ಬದಲಾವಣೆ ಆಗುತ್ತೆ. ಹೇಮಂತ, ಗ್ರೀಷ್ಮ, ಶಿಶಿರ, ವಸಂತಕಾಲ ಹೇಗೆ ಬದಲಾವಣೆ ಆಗುತ್ತೆ, ಅದೇ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಬೆರೆದವರು ಊರಲ್ಲಿಲ್ಲ. ಈ ರೀತಿಯಲ್ಲಿ ಖಂಡಿತ ಜೀವನದಲ್ಲಿ ಮಹತ್ವದ ಬದಲಾವಣೆ ಘಟ್ಟಗಳು ನಡೆಯುತ್ತೆ. ಆ ಸಮಯಕ್ಕೆ ಕಾಯಬೇಕು. ಹಾಗೆಯೇ ಸಮಯದ ಗತಿಯಲ್ಲಿ ಕೆಲವೊಮ್ಮೆ ಈ ಅಟ್ಟಹಾಸ, ಅಪಮಾನ, ದುರಾದೃಷ್ಟಕರವಾಗಿ ಬೇಕಂತಲೇ ಸಮಸ್ಯೆ ಮಾಡ್ತಾ ಮನುಷ್ಯನನ್ನು ಒಂದು ರೀತಿಯಲ್ಲಿ ಕಾಡ್ತಾ ಹೇಗೆ ನಾಶ ಮಾಡ್ತಾರೆ, ಇಂಥವ್ರಿಗೆ ಈ ಒಂದು ತಂತ್ರ ಪರಿಹಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಮ್ಮೆ ಇಂಥವ್ರ ಮೇಲೆ ಏನು ಮಾಡಲಿಕ್ಕಾಗಲ್ಲ, ನಿಮ್ಮ ಪರಿಸ್ಥಿತಿ ಆಗಿದೆ. ಆದರೆ ಈ ತಂತ್ರ ಪರಿಹಾರದಿಂದ ಈ ಶತ್ರುಗಳ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಬೋದು. ಹಾಗೆ ಶತ್ರುಗಳು ಕೂಡ ನಾಶ ಆಗಲಿಕ್ಕಿದ್ದು ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಒಂದು ರಹಸ್ಯ ಪರಿಹಾರ ತಂತ್ರ ಇದಾಗಿದೆ. ನೋಡಿ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿವಸ ತಾವು ನಿಂಬೆಹಣ್ಣನ್ನು ತೆಗೆದುಕೊಂಡು ಬನ್ನಿ. ಗಿಡದಿಂದ ತಂದರೆ ಬಹಳ ಒಳ್ಳೆಯದು, ಅದು ಕೆಲವೊಮ್ಮೆ ಸಿಗೋದಿಲ್ಲ, ನೋಡ್ಕೊಂಡು ಮಾಡಿ. ನಿಂಬೆಹಣ್ಣನ್ನು ತಂದು ಅದಕ್ಕೆ 8 ತಾಮ್ರದ ಮಳೆಯನ್ನು ಸಂಪೂರ್ಣವಾಗಿ ಚುಚ್ಚಿ, ಆ ನಿಂಬೆಹಣ್ಣಿಗೆ 6 ಪಾಲು ಹಾಕಬೇಕು, ಹೊರಗೆ ಬರಬೇಕು. ಆ ರೀತಿಯಲ್ಲಿ ಚುಚ್ಚಿಬಿಡಿ. ಚುಚ್ಚಿದ ನಂತರ ಅದರ ಮೇಲೆ ಅರಿಶಿಣ, ಕುಂಕುಮ ಹಾಕಿ ತಾಮ್ರದ ತಗಡು ಮತ್ತು ಭುಜಪತ್ರೆಯಲ್ಲಿ ಶತ್ರುವಿನ ಹೆಸರನ್ನು ಬರೆದು ಹಾಕಿ, ಇದನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ನಂತರ ಈ ಮಂತ್ರವನ್ನು 108 ಬಾರಿ ಹೇಳಿ. ಓಂ ಹ್ರೀಂ ಶ್ರೀಂ ಕ್ರೀಂ ಪರಮೇಶ್ವರಿ ಕಾಳಿಕೆ ಸ್ವಾಹ. ಈ ಸ್ವಾಹ ಅನ್ನುವಾಗ ಅರಿಶಿಣ ಕುಂಕುಮವನ್ನು ಹಾಕ್ತಾ ಹೋಗಿ ಇದನ್ನು ಮನೆಯಲ್ಲಿ ಮಾಡಬೇಡಿ, ನಿರ್ಜನ ಪ್ರದೇಶದಲ್ಲಿ ಮಾಡಿ, ಯಾರೂ ಇಲ್ಲದಿರತಕ್ಕಂಥ ಸ್ಥಳದಲ್ಲಿ ಮಾಡಿ. ಇನ್ನೊಮ್ಮೆ ಹೇಳಿಬಿಡ್ತೀನಿ ನೋಡಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಈ ತಂತ್ರವನ್ನು ಮಾಡಬೇಕು. ಇದು 8 ತಾಮ್ರದ ಮಳೆಯನ್ನು ಒಂದು ನಿಂಬೆ ಹಣ್ಣಿಗೆ ತಾವು 6 ಪಾಲು ಹೊರಗಿಂದ ಒಳಗಡೆ ಬರೋ ರೀತಿಯಲ್ಲಿ ತಾವು ಚುಚ್ಚಿ ಅದರ ಮೇಲೆ ಅರಿಶಿಣ ಕುಂಕುಮ ಮತ್ತು ಹಾಕಿ ತಾಮ್ರದ ತಗಡು ಮತ್ತು ಭುಜಪತ್ರೆಯ ಮೇಲೆ ಶತ್ರುವಿನ ಹೆಸರನ್ನು ಬರೆದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಈ ಮಂತ್ರವನ್ನು 108 ಬಾರಿ ಹೇಳಿ. ಓಂ ಹ್ರೀಂ ಶ್ರೀಂ ಕ್ರೀಂ ಪರಮೇಶ್ವರಿ ಕಾಳಿಕೆ ಸ್ವಾಹ. ಸ್ವಾಹ ಅನ್ನುವಾಗ ಅರಿಶಿಣ ಕುಂಕುಮ ಹಾಕ್ತಾ ಹೋಗಿ ನಿರ್ಜನ ಪ್ರದೇಶದಲ್ಲಿ ಇದನ್ನು ಮಾಡಿ. ಖಂಡಿತ ಇದು ಮಾಡಿದ ನಂತರ ಏನು ಆ ನಿಂಬೆ ಹಣ್ಣು ಆ ಪ್ರದೇಶದಲ್ಲಿ ಎಲ್ಲರೂ ಒಂದು ಜಾಗದಲ್ಲಿ ಇಟ್ಟಿಡಿ, ಅದು ಹೇಗೆ ಕೊಳೆಯುತ್ತೆ ಕೊನೆಗೊಮ್ಮೆ ಅದು ನಿಂಬೆಹಣ್ಣು ನಾಶ ಆಗಲೇಬೇಕು, ಅದು ಸೃಷ್ಟಿ. ಅದು ಅದೇ ರೀತಿಯಲ್ಲಿ ಈ ಶತ್ರುನು ಕೂಡ ನಾಶ ಆಗ್ತಾನೆ. ಹಾಗಾಗಿ ಈ ಪರಿಹಾರವನ್ನು ಮಾಡಿ ಶತ್ರುವಿನ ಅಟ್ಟಹಾಸ, ಶತ್ರುವಿನ ಉಪದ್ರವ, ಉಪಟಳ ನಿಮಗೆ ಕಾಡಿ ಮನಸ್ಸಿಗೆ ಜೀವನಕ್ಕೆ ಬೇಸರ ಮಾಡ್ತಾ ಇದ್ದರೆ ಖಂಡಿತ ಇದು ನಿಮಗೆ ರಹದಾರಿ ಮಾಡಿ, ಖಂಡಿತ ಶುಭ ಆಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಿ. ನಮಸ್ಕಾರ.